ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಇದು ಸಂಡೇ 5 ಗಂಟೆ ಆಗಿತ್ತು. ಆಗ ಮಳೆ ಬರ್ತಾ ಇತ್ತು. ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಹೆಂಗೆ ಅಂದರೆ ದಿನಾಲೂ ಸಹ ಸಾಯಂಕಾಲ ಟೈಮು ಮಳೆ ಬರ್ತಾ ಇರುತ್ತೆ. ಇದೇ ಮಳೆ ನಮ್ಮ ಹಳ್ಳಿ ಜನಕ್ಕೆ ಬಂದರೆ ಹಳ್ಳೀಲಿ ಎಷ್ಟು ಉಪಯೋಗ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆದರೆ ಈ ಬೆಂಗಳೂರಲ್ಲಿ ಮಾತ್ರ ತುಂಬಾ ಮಳೆ ಬರ್ತಾ ಇರುತ್ತೆ. ಅದನ್ನೇ ಒಂದು ಸ್ವಲ್ಪ ನಾನು ಶೂಟ್ ಮಾಡಿಕೊಂಡೆ. ಇನ್ನು ಇಲ್ಲಿ ನಾನು ನಿಂತ ಮೇಲೆ ಈಗ ಸ್ವಲ್ಪ ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದಿದ್ದೆ. ಇನ್ನು ನಮ್ಮ ಮನೆಯವರು ಸಹ ನಮ್ಮ ಜೊತೆನೇ ಜಾಯಿನ್ ಆದರು. ಅವರು ಇವಾಗ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ವಾಕ್ ಮಾಡಿದ್ದೆಲ್ಲ ಆಯಿತು. ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೆಳಗಡೆ ಬಂದು ಈಗ ನಾನು ಚಿಕನ್ ಸಾಂಬಾರಿತ್ತು ಸ್ವಲ್ಪ, ಹಂಗಾಗಿ ಚಪಾತಿ ಮಾಡ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಕೇಳಿದೆ. ಹಂಗಾಗಿ ನಮ್ಮ ಮನೆಯವರು ಮಾಡಮ್ಮ ಅಂತ ಹೇಳಿದ್ರು. ಇನ್ನು ಎಲ್ಲರಿಗೂ 2 ಚಪಾತಿನ ಮಾಡಿದೆ. ಇನ್ನೇನು ಚಪಾತಿ ಮಾಡ್ತಾಯಿದ್ದೆ, ಅವಾಗ ನಮ್ಮಮ್ಮ ಫೋನ್ ಮಾಡಿದ್ರು. ಇನ್ನು ವೀಡಿಯೋನು ಮಾಡಿಕೊಂಡು ನಮ್ಮಮ್ಮನ ಜೊತೆನೂ ಸ್ವಲ್ಪ ಹೊತ್ತು ಮಾತಾಡಿದೆ. ನೈಟ್ದಷ್ಟೇ ನಾನು ಇನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಮಾರ್ನಿಂಗು 7 ಗಂಟೆಗೆ ಅಂದರೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಈಗ ನಾನು ಪುಳಿಯೋಗರೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಬೆಳ್ಳುಳ್ಳಿನ ಕುಟ್ಕೊಳ್ತಾ ಇದ್ದೀನಿ. ರೈಸ್ಗೆ ಇಟ್ಟಿದ್ದೆ, ರೈಸೂ ಇನ್ನೇನು ಆಗಿತ್ತು. ಬೇಗ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಇದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಅಡುಗೆ ಮನೆಯಿಂದ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮಾರ್ನಿಂಗ್ 7 o'clock ಆಗಿದೆ. ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದು ಈಗ ಪುಳಿಯೋಗರೆನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರೈಸ್ಗೆ ಇಟ್ಟಿದ್ದೀನಿ. ರೈಸ್ ಆಗಿದೆ. ಇನ್ನು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಆಮೇಲೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆ ಮಾಡೋದೊಂದು ಇರೋದು. ಇವತ್ತು ಒಂದು ಪರ್ಸ್ನಲ್ ವಿಷಯವಾಗಿ ಆಚೆಗಡೆ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಮನೆಯವರು, ನಾನು ಮತ್ತು ಮನ್ವಿತು ಹೋಗ್ತಾ ಇದ್ದೀವಿ. ಮತ್ತು ನಾನು ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆದರೆ ಅಲ್ಲಿ ಹೋಗಿದ್ದನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಯಾಕಂದರೆ ಪರ್ಸ್ನಲ್ ವಿಷಯ ಆಗಿರೋದ್ರಿಂದ. ಓಕೆ ಫ್ರೆಂಡ್ಸ್, ಈಗ ನಾನು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಮುಂದೆ ಕಂಟಿನ್ಯೂ ಮಾಡ್ತೀನಿ ಅದನ್ನು. ಇವತ್ತು ಪುಳಿಯೋಗರೆನ MTR ಪುಳಿಯೋಗರೆ ಪೌಡರಿಂದ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಾಗಿ ಬರುತ್ತೆ. ತುಂಬಾ ಇಷ್ಟಪಟ್ಟು ನಮ್ಮ ಮನ್ವಿತ್ತು ಕೇಳಿದ್ರಿಂದಲೇ ಇವತ್ತು ನಾನು ಮಾಡಿದ್ದು. ಪುಳಿಯೋಗರೆ ಅಂದರೆ ಅವನಿಗೆ ತುಂಬಾ ಇಷ್ಟ. ಹಂಗಾಗಿ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ನೋಡಮ್ಮ, ನೀನು ಪುಳಿಯೋಗರೆ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ನಿಂತ್ಕೊಂಡಿದ್ದಾನೆ. ಹೂನಪ್ಪ, ಪುಳಿಯೋಗರೆನೇ ಮಾಡೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೆ. ಗೊಜ್ಜೂ ರೆಡಿ ಆಗ್ತಾಯಿತ್ತು. ಅಂದರೆ ಈಗ ಹುಣ್ಸೆಹಣ್ಣು ಹಾಕಿದ್ದೀನಲ್ವ, ಹಂಗಾಗಿ ಸ್ವಲ್ಪ ಗಟ್ಟಿ ಆಗಬೇಕು. ಅದು ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು. ಹಂಗಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೆ. ಇನ್ನು ಕಡಲೆಕಾಯಿ ಬೀಜ ಬೇಕಲ್ವಾ, ಹಂಗಾಗಿ ಸುಲ್ಕೊತಾ ಇದ್ದೆ. ನಮ್ಮ ಮನ್ವಿತನು ನಂಗೆ ಹೆಲ್ಪ್ ಮಾಡ್ತಾ ಇದ್ದ. ಬೆಳಿಗ್ಗೆ ಯಾಕೋ ಹೊಟ್ಟೆ ಸರಿ ಇರಲಿಲ್ಲ ಸ್ವಲ್ಪ ನನಗೆ, ಹಂಗಾಗಿ ಏನೋ ತರಿಸ್ಕೊಂಡು ಕುಡ್ದಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಲೋಟದಲ್ಲಿ ತೋರಿಸ್ತಾ ಇದ್ದೀನಲ್ಲ, ನಮ್ಮ ಮನ್ವಿತು ಇಸ್ಕೊಂಡು ಕುಡಿತೀನಿ ಅಂತ ಅಂದ್ಬಿಟ್ಟು ಅವ್ನಿಗೆ ಯಾಕೆ ಕುಡಿಯೋಕ್ಕಾಗಿಲ್ಲ, ಹಂಗೆ ಇಟ್ಟಿದ್ದ. ಇನ್ನು ನಮ್ಮ ಮನೆಯವರು ಇಲ್ಲಿ ನನಗೆ ಇವತ್ತು ತುಂಬಾ ನಕ್ಕಿದ್ದೀನಿ ಅಂತಲೇ ಹೇಳ್ಬೋದು. ಅಂದರೆ ಅವ್ರಿಗೆ ಇವಾಗ ಜ್ಞಾನೋದಯ ಆಯಿತು ಅಂತಲೇ ಹೇಳ್ಬೋದು. ಮುಂಚೆ ಹೆಂಗೆ ಅಂದರೆ, ನೀವು ಎಕ್ಸಸೈಸ್ ಮಾಡಿರಿ, ವಾಕಿಂಗ್ ಹೋಗ್ರಿ ಅಂದರೆ ಅವ್ರು ಏನು ತಲೆನೇ ಕೆಡಿಸ್ಕೊಳ್ತಿರಲಿಲ್ಲ ಡಯಟ್ ಬಗ್ಗೆ ಏನೂ. ಆದರೆ ನಾನಿವತ್ತು ಸ್ವಲ್ಪ ಸಣ್ಣಾಗಿದ್ದೀನಲ್ಲ, ಎಲ್ಲರೂ ಸಣ್ಣಾಗಿದೆಯಾ ಅನ್ನೋದಕ್ಕೆ ನಮ್ಮ ಮನೆಯವರು ಇವಾಗ ನಾನು ಸಣ್ಣ ಆಗಬೇಕು ಅಂತ ಅಂದ್ಬಿಟ್ಟು ಈಗ ಎಷ್ಟು ಎಕ್ಸಸೈಸ್ ಮಾಡ್ತಾ ಇದ್ದಾರೆ ನೋಡಿ. ಅದ್ರ ಜೊತೆ ಮನ್ವಿತ್ನೂ ಸೇರ್ಕೊಬಿಟ್ಟವನೆ. ಮನ್ವಿತ್ನ ಮೇಲೆ ಕೂರಿಸ್ಕೊಂಡು ಎಕ್ಸಸೈಸ್ ಮಾಡ್ತೀನಿ ಬಾ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು. ಅದನ್ನ ನೋಡಿ ನನಗೆ ನಗು ಬರ್ತಾಯಿತ್ತು. ಇನ್ನು ಪುಳಿಯೋಗರೆ ರೆಡಿ ಆಯಿತು. ಇನ್ನು ಮನ್ವಿತ್ತು ನನಗೆ ಹಾಕ್ಕೊಡಮ್ಮ, ನಾನು ತಿನ್ನಬೇಕು ಅಂತ ಕೇಳ್ದೆ. ಹಂಗಾಗಿ ಅವ್ನು ನಾಳೆ ಕೈಕಾಲು ಮುಖ ತೊಳ್ಕೊಂಡಿದ್ದ. ಸರಿಯಪ್ಪ ತಗೋ ಅಂತ ಅಂದ್ಬಿಟ್ಟು ಟಿಫನ್ ಕೊಟ್ಟೆ. ಅವನು ತಿಂತಾಯಿದ್ದ. ಇನ್ನು ಇದನ್ನು ಈ ಗಿಳಿ ಇದೆಯಲ್ಲ, ಈ ಟಾಯ್ನ ನಮ್ಮ ಮನೆಯವರು ನಿನ್ನೆ ತೊಗೊಂಬಂದಿದ್ರು. ಅದರಲ್ಲಿ ಪಿ ಇರುತ್ತೆ, ಅದನ್ನು ಊದಿದ್ರೆ ಪಿ ಅಂತ ಅನ್ನುತ್ತೆ. ಹಂಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಮ್ಮ ಮನ್ವಿತ್ಗೆ ಅಂಥವೆಲ್ಲ ಟಾಯ್ಗಳು ಸ್ವಲ್ಪ ಇಷ್ಟ ಆಗ್ತವೆ. ಇನ್ನು ನಮ್ಮ ಮನ್ವಿತ್ತು ನಾನಿಬ್ಬರು ಕೂತ್ಕೊಂಡು ಟಿಫನ್ ತಿಂದ್ವಿ. ಇನ್ನು ನಮ್ಮ ಮನೆಯವರು ಲೇಟಾಗಿ ತಿಂತೀನಿ ಅಂತ ಅಂದ್ಬಿಟ್ಟು ಅವ್ರು ಯಾಕೋ ಮುಂಚೆ ಥರ ಇಲ್ಲ ಇವಾಗ. ಅಂದರೆ ಮುಂಚೆ ಆದ ತಕ್ಷಣ ತಿನ್ನೋರು, ಇವಾಗ ಇಲ್ಲ ನಾನು ಸ್ವಲ್ಪ ನಿಧಾನಕ್ಕೆ ತಿಂತೀನಿ, ಅಷ್ಟು ಗಂಟೆಗೆ ತಿಂತೀನಿ ಅಂತ ಹೇಳ್ತಾಯಿದ್ರು. ಸರಿ, ನೀವು ಆವಾಗಲೇ ತಿನ್ನಿ ಅಂತ ಅಂದ್ಬಿಟ್ಟು ನಾನು ಮನ್ವಿತ್ತಿಲ್ಲಿ ಟಿಫನ್ ಹಾಕ್ಕೊಂಡು ತಿಂತಾಯಿದ್ವಿ. ಅಂದರೆ ನಮಗೆ ಬಿಸಿದು ತಿನ್ಬಿಡ್ಬೇಕು, ತಿಂದರೆ ಒಂಥರ ಚೆನ್ನಾಗಿರುತ್ತೆ. ಆರಿದ ಮೇಲೆ ನಮಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇನ್ನೊಂದು ಫ್ರೆಂಡ್ಸ್, ಮನೇಲಿ ಯಾರಾದ್ರೂ ಒಂದು ಸ್ವಲ್ಪ ಸಣ್ಣಾಗಿ ಅವ್ರಿಗೆ ನೀನು ಸಣ್ಣಾಗಿದೆಯಾ ಅಂತ ಯಾರಾದರೂ ಹೇಳಿದ್ರೆ ಅವ್ರು ಅಲ್ಲಿ ಇನ್ನೊಬ್ರು ಎಷ್ಟು ಎಚ್ಚೆತ್ಕೊಳ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡ್ರಿ. ಫಸ್ಟು ನನ್ನ ಮಗಳು, ಅಮ್ಮ ನಾನು ಡಯಟ್ ಮಾಡಬೇಕು ಅಂತ ಶುರು ಮಾಡ್ಕೊಂಡ್ಳು. ಈಗ ಅವಳು ಊರಿಗೆ ಹೋಗಿದ್ದಾಳೆ. ಹಂಗಾಗಿ ನಿಮಗೆ ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ ಆ ವಿಷಯನ. ನಮ್ಮ ಮನೆಯವರು ಈಗ ಇಲ್ಲ ನಾನು ಡಯಟ್ ಮಾಡ್ತೀನಿ, ನಾನು ವಾಕ್ ಮಾಡ್ತೀನಿ ಅಂತ ಬೆಳಿಗ್ಗೆ ಅವರು ಎದ್ದು ಹೋಗ್ತಾರೆ. 1 hour ವಾಕ್ ಮಾಡ್ಕೊಬರ್ತಾರೆ. ಹಾಗೆ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊತಿರ್ತಾರೆ. ಹಾಗೆ ತಿನ್ನೋದ್ರಲ್ಲಿ ಏನು ಮಾಡಬೇಕು ಏನು ಎತ್ತ ಎಲ್ಲನೂ ನನ್ನನ್ನು ಡೀಟೇಲಾಗಿ ಕೇಳ್ತಾ ಇರ್ತಾರೆ. ತುಂಬಾ ಖುಷಿಯಾಗುತ್ತೆ. ಹಂಗೋ ಈಗಾದರೂ ಅವರಿಗೆ ಜ್ಞಾನೋದಯ ಆಯ್ತಲ್ಲ, ಆರೋಗ್ಯ ಒಂದು ಚೆನ್ನಾಗಿದ್ದರೆ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು. ಹಂಗಾಗಿ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾನು ಮುಂಚೆ ಎಲ್ಲ 3 months ಮುಂಚೆನೇ ಹೇಳ್ತಾ ಇದ್ದೆ. ಬಟ್ ಅವ್ರು ಏನೂ ಕೇರ್ ಮಾಡ್ತಾ ಇರಲಿಲ್ಲ. ಆದರೆ ಇವಾಗ ಮಾತ್ರ
ನೀನೇನು ಮಾಡ್ತೀಯಾ, ನೀನು ಈ ರೀತಿ ತಿಂತೀಯಾ, ನೀನು ಈ ಥರ ಎಕ್ಸಸೈಸ್ ಮಾಡ್ತೀಯಾ, ಹಿಂಗೆ ಮಾಡಿದ್ರೆ ಹೇಗಾಗುತ್ತೆ ಅನ್ನೋದನ್ನೆಲ್ಲ ಅವರು ಡೀಟೇಲಾಗಿ ನನಗೆ ಕೇಳ್ತಾ ಇರ್ತಾರೆ. ಹಂಗಾಗಿ ತುಂಬಾ ಖುಷಿ ಆಗುತ್ತೆ. ಹಂಗಾಗಿ ನಾನು ಅವ್ರಿಗೆ ಹೇಳ್ಕೊಡ್ತಾ ಇರ್ತೀನಿ ಈ ರೀತಿ ಮಾಡು ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ಮಾಡ್ತಾರೆ. ಬಟ್ ಸ್ಟಾರ್ಟಿಂಗ್ ಅಲ್ವಾ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅವ್ರಿಗೆ. ಹಂಗಾಗಿ ಅವ್ರು ಎಕ್ಸಸೈಸ್ ಮಾಡಿದ್ದು ನೋಡಿದ್ರಲ್ವ ಆ ರೀತಿ ಮಾಡ್ತಾಯಿದ್ರು. ಇನ್ನು ನಾನು ಪರ್ಸ್ನಲ್ ವಿಷಯವಾಗಿ ಸ್ವಲ್ಪ ಹೊರಗಡೆ ಹೋಗೋದಿತ್ತಲ್ವ, ಹಂಗಾಗಿ ರೆಡಿ ಆಗ್ತಾ ಇದ್ದೆ. ಇನ್ನು ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ ಬೆಳಕು ಜಾಸ್ತಿ ಇರೋದ್ರಿಂದ ಟ್ರೈಪಾಡ್ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ರೆ ಫುಲ್ ಕತ್ಲೆ ಬರ್ತಾಯಿತ್ತು. ಹಂಗಾಗಿ ಆ ಕ್ಯಾಮ್ರಾನ ಇಟ್ಕೊಂಡು ನಾನೀಗ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಫೇರ್ ಆ್ಯಂಡ್ ಲವ್ಲಿನೇ ಹಾಕ್ಕೊಳ್ಳೋದು. ಫೇರ್ ಆ್ಯಂಡ್ ಲವ್ಲಿ ಮತ್ತು ಪೌಡರ್ ಇಷ್ಟೇ ನಾನು ಬಳಸೋದು. ಇನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಲಿಪ್ಸ್ಗೆ ನಾನು ಸ್ವಲ್ಪ ಲಿಪ್ ಬಾಮನ್ನು ಹಾಕ್ತೀನಿ ಅಷ್ಟೇ, ಇನ್ನೇನು ನಾನು ಹಾಕ್ಕೊಳ್ಳಲ್ಲ. ನೋಡಿ ಫೈನಲಿ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಈ ಡ್ರೆಸ್ನ ನಾನು ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಎತ್ತಿಟ್ಟಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಲೂಸಾಗಿದೆ. ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಅಷ್ಟು ಖುಷಿ ಆಗ್ತಾಯಿತ್ತು ನನಗೆ. ನೋಡಿ ಈ ಟಾಪ್ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಎತ್ತಿಟ್ಟಿರ್ತೀವಿ. ಆ ಟಾಪ್ ಮತ್ತೆ ಆದಾಗ ಎಷ್ಟು ಖುಷಿ ಆಗುತ್ತೆ, ಒಂಥರ ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಇವತ್ತು. ನೋಡಿ ಮೀಶೋದಿಂದ ಈ ಬ್ಯಾಗ್ ತೊಗೊಂಡಿದ್ದೆ. ಚೆನ್ನಾಗಿದೆಯಾ, ಇದೇ ಫಸ್ಟು ನಾನು ಬಳಸ್ತಾ ಇರೋದು. ತುಂಬಾ ಖುಷಿ ಆಯಿತು ಇವತ್ತು. ಈ ಡ್ರೆಸ್ಸು ಬ್ಯಾಗು ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಒಂಥರ. ಇನ್ನು ನಮ್ಮ ಮನೆಯವ್ರ ಜೊತೆ ನಾನು ಈಗ ಹೋಗ್ತಾ ಇದ್ದೀನಿ. ಇನ್ನೇನು ರೀಚ್ ಆದ್ವಿ. ಇನ್ನು ಅಲ್ಲಿ ವೆಯ್ಟ್ ಮಾಡೋದಕ್ಕೆ ಹೇಳಿದ್ರು, ಹಂಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಮನ್ವಿತ್ಗೆ ಅಲ್ಲೊಬ್ಬರು ಅಂಕಲ್ಲು ಒಂದು ಚಾಕ್ಲೇಟ್ ಕೊಟ್ಟಿದ್ರು. ಅದನ್ನು ನಾನು ಆಮೇಲೆ ತಿಂತೀನಿ ಅಂತ ಅಂದ್ಬಿಟ್ಟು ಖುಷಿಯಿಂದ ಎತ್ತಿಟ್ಕೊಳ್ತಾ ಇದ್ದ. ಒಂದು ಚಾಕ್ಲೇಟು ನೋಡೋ ಮಕ್ಕಳಿಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ಅಲ್ವಾ. ಅದು ಬೇರೆಯವ್ರು ಕೊಟ್ಟು ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನು ನಮ್ಮ ಮನೆಯವರು ಇನ್ನು ಡ್ಯೂಟಿಗೆ ಹೋಗ್ಬೇಕಲ್ಲ, ಸೆಕೆಂಡ್ ಶಿಫ್ಟು, ಹಂಗಾಗಿ ಮುದ್ದೆ ಮಾಡು ಅಂತ ಹೇಳಿದ್ರು. ಚಿಕನ್ ಸಾಂಬಾರು ಇತ್ತು, ನಾವು ಸೋಮವಾರ ತಿಂತೀವಿ. ಇನ್ನು ಅವ್ರಿಗೆ ಮುದ್ದೆ ಮಾಡಿಕೊಟ್ಟೆ, ಅವರು ಊಟ ಮಾಡಿದ್ರು. ಆಮೇಲೆ ಮನ್ವಿತ್ತು ನಾನು ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.